ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್. ಬನ್ನಿ ನಾವಿವತ್ತು ನಿಮಗೆ ಯೂಟ್ಯೂಬ್ನ ಓಪನ್ ಮಾಡಿಕೊಂಡ್ರೆ ನಿಮಗೆ ಬರುತ್ತೆ ಇಲ್ಲಿ 5 ಆಪ್ಷನ್: ಮುಖಪುಟ, ಶಾರ್ಟ್, ಮತ್ತು ಪ್ಲಸ್ ಐಕಾನು, ಮತ್ತು ಸಬ್ಸ್ಕ್ರಿಪ್ಷನ್ನು, ಮತ್ತು ನೀವು ಈ ಆಪ್ಷನ್ಸ್ ಏನಿದು ಇದ್ರ ಬಗ್ಗೆ ನಿಮಗೆಲ್ಲ ಇವತ್ತು ತಿಳಿಸ್ಕೊಡ್ತೀನಿ. ಈ 5 ಆಪ್ಷನ್ಸ್ ಏನಿದು ಅಂತ ಯೂಟ್ಯೂಬ್ನ ಓಪನ್ ಮಾಡಿದ ತಕ್ಷಣವೇ ನಿಮಗೆ ಸಿಗುತ್ತೆ ಫ್ರೆಂಡ್ ಮುಖಪುಟ. ಈ ಮುಖಪುಟ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಬನ್ನಿ, ನೀವು ಇಲ್ಲಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಯಾವ ವಿಡಿಯೋಸ್ ಬೇಕು ಅದನ್ನು ನೀವು ಈ ಥರ ನೋಡಿ. ನಾನು ಸಾಂಗ್ ಅಂತ ಪ್ರೆಸ್ ಮಾಡ್ತೀನಿ. ಸಾಂಗ್, ಕನ್ನಡ ಸಾಂಗ್, ಈ ಥರ ಇಲ್ಲಿ ನಾನು ಹೋಗ್ಬಹುದು, ನೋಡಬಹುದು. ಕನ್ನಡ ಸಾಂಗ್ಸು, ಮೂವೀಸು, ವಿಡಿಯೋಸು ಏನೇ ಇದ್ರೂ ನೀವು ಈ ಥರ ಸರ್ಚ್ ಮಾಡಿ ಈ ಮುಖಪುಟ ಅಂತ ಇದೆಯಲ್ಲ ಅದರಲ್ಲಿ ನೀವು ನೋಡ್ಕೋಬಹುದು ಫ್ರೆಂಡ್. ಈ ಶಾರ್ಟ್ ಅಂತ ಅಂದರೆ ಏನು ಫ್ರೆಂಡ್ ಅಂದರೆ, ಮುಖಪುಟ ಅಂದರೆ ಲೆಂತಿ ವೀಡಿಯೋಸ್ನ ನಾವು ನೋಡಬಹುದು ಇದರಲ್ಲಿ. ಫಿಲಮ್ ಮತ್ತು ಲೈವ್ ಮತ್ತು ಶಾರ್ಟ್ ವೀಡಿಯೋನು ಇದರಲ್ಲೇನು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಇಲ್ಲಿ ಫ್ರೆಂಡ್ ಶಾರ್ಟ್ ಅಂತ ಇದೆಯಲ್ಲ, ಬರೀ ಶಾರ್ಟ್ ವೀಡಿಯೋಸ್ ಮಾತ್ರ ನಮಗೆ ಶೋ ಆಗೋದು ಫ್ರೆಂಡ್. ಇಲ್ಲಿ ಪ್ಲಸ್ ಐಕಾನ್ ಇದೆಯಲ್ಲ ಫ್ರೆಂಡ್, ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಇದು ಫ್ರೆಂಡ್ ನೋಡಿ, ಫಸ್ಟ್ ಬರ್ತೀನಿ, ವಿಡಿಯೋಸ್ ಅಂತ ಇದೆ. ಈ ವಿಡಿಯೋದಲ್ಲಿ ನೀವು ಯೂಟ್ಯೂಬ್ಗೆ ಹೇಗೆ ವಿಡಿಯೋನ ಅಪ್ಲೋಡ್ ಮಾಡೋದು ಅಂತ ಇರೋದು ಫ್ರೆಂಡ್. ನೋಡಿ, ಹೀಗೆ ಈ ಥರ ಆಲ್ರೆಡಿ ನೀವು ಯೂಟ್ಯೂಬ್ಗೆ ವೀಡಿಯೋಸ್ನ ಕ್ರಿಯೇಟ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರೆ ಇಲ್ಲಿ ಶೋ ಆಗಿಬಿಡುತ್ತೆ. ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನೀವು ಈ ಥರ ಕ್ಲಿಕ್ ಮಾಡಿ ಮುಂದಿನದು ಅಂತ ಹೊಡೆದ್ರೆ ಅದು ಮುಂದಕ್ಕೆ ಹೋಗುತ್ತೆ ಫ್ರೆಂಡ್. ಹೀಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬಹುದು. ಮುಂದಿನದು ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಅದು ಅಪ್ಲೋಡ್ ಆಗಿಬಿಡುತ್ತೆ. ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಬೇಕಾಗಿದ್ರೆ, ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಈ ಥರ ಫ್ರೆಂಡ್. ಗೋಚರಣೆ ಅಂತ ಬಂದರೆ ಸಾರ್ವಜನಿಕಗೆ ಇಡಿ, ಅದು ಎಲ್ಲರಿಗೂ ಶೋ ಆಗುತ್ತೆ. ಬನ್ನಿ ನಾನು ತಿಳಿಸ್ಕೊತೀನಿ. ಪಟ್ಟಿ ಮಾಡಿರಿ ಅಂದರೆ ನೀವು ಅಪ್ಲೋಡ್ ಮಾಡಿ ನಂತರ ವೀಕ್ಷಣೆಗೆ ಆಗುತ್ತೆ. ಖಾಸಗಿ ಅಂದರೆ ಇಲ್ಲಿ ಯಾರು ನೋಡೋಕ್ಕಾಗ್ಲಿಕ್ಕೆ ಆಗಲ್ಲ, ನೀವು ಆಯ್ಕೆ ಮಾಡಿರುವ ಜನರು ಮಾತ್ರ ನೋಡೋಕ್ಕಾಗೋದು ಈ ಖಾಸಗಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರಿ. ಪಟ್ಟಿ ಅಂತ ಇದೆಯಲ್ಲ, ಲಿಂಕ್ ಹೊಂದಿರೋರು ಯಾರಾದರೂ ವೀಕ್ಷಿಸ್ಬೋದು. ನಿಮ್ಮ ವೀಡಿಯೋಸು ಲಿಂಕ್ ಇರೋರು ಮಾತ್ರ. ಸಾರ್ವಜನಿಕ ಅಂದರೆ ಎಲ್ಲರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿರೋರು ನೋಡಬಹುದು, ಎಲ್ಲ ಫ್ರೆಂಡ್ಗಳು ನೋಡಬಹುದು, ಆಲ್ ಇಂಡಿಯನ್ಸ್ ಎಲ್ಲ ನೋಡಬಹುದು ಸಾರ್ವಜನಿಕವಾಗಿ ಅಪ್ಲೋಡ್ ಮಾಡಿದ್ರೆ. ಸ್ಥಳ ಅಂದರೆ ಫ್ರೆಂಡ್, ಇಲ್ಲಿ ನೀವು ನಿಮ್ಮ ಯಾವುದು ಊರಿರುತ್ತೋ ನಿಮ್ಮದು ಊರು ಅದನ್ನು ಸರ್ಚ್ ಮಾಡಿದ್ರೆ ಬಂದುಬಿಡುತ್ತೆ. ಇದನ್ನು ಸ್ಥಳದಲ್ಲಿ ಆಪ್ಷನ್ ಮಾಡಬಹುದು. ಪ್ರೇಕ್ಷಕರು, ಹೌದು ಇದನ್ನು ಮಕ್ಕಳಿಗಾಗಿ ರಚಿಸಲಾಗಿದೆ ಅಂದರೆ ಇದನ್ನು ಪ್ರೆಸ್ ಮಾಡಿ. ಇಲ್ಲ, ನಾವು ಮಕ್ಕಳಿಗಾಗಿ ರಚಿಸಿಲ್ಲ ಅಂದರೆ ಇದನ್ನು ನೀವು ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಂದ್ರೆ ಖಂಡಿತವಾಗಿ ಈ 2 ಐಕಾನನ್ನು ಹತ್ತಬೇಕು ಫ್ರೆಂಡ್. ಇಲ್ಲ, ನಾನು ಮಕ್ಕಳಿಗಾಗಿ ಮಾಡ್ತಾ ಇಲ್ಲ ಅಂದರೆ ಇದನ್ನು ಒತ್ತಿ. ಪಾವತಿ ಅಂದರೆ ನೀವೇನಾದರೂ ನಾನು ಇಲ್ಲಿಗೆ ನಿಲ್ಲಿಸ್ತಿದ್ದೆ, ಇದಕ್ಕೆ ಸಂಬಂಧಿತ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡೋದಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ನೊಂದು ವಿಡಿಯೋನ ನಿಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಸಂಬಂಧಿತ ವಿಡಿಯೋನ ಹಾಕ್ಬೋದು. ಶಾರ್ಟ್ ವಿಡಿಯೋ ರಿಮಿಕ್ಸ್ ಅಂದರೆ ಈ ವಿಡಿಯೋ ಆಡಿಯೋ ರಿಮಿಕ್ಸ್ ಅನುಮತಿಸಿ. ನೀವು ಬೇಡ ಅಂದರೆ ಬೇಕಿದ್ರೆ ಈ ಆಪ್ಷನ್ನ ಕ್ಲಿಕ್ ಮಾಡಿ. ಬೇರೆಯವರು ನಿಮ್ಮ ಸಾಂಗು ಆ ವಿಡಿಯೋಸ್ನ ರಿಮಿಕ್ಸ್ ಮಾಡಬಹುದು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಬಾರ್ದು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಬಹುದು ಅಂದರೆ ಕ್ಲಿಕ್ ಮಾಡ್ಕೋಬಹುದು ಫ್ರೆಂಡ್. ನೀವು ಇಲ್ಲಿ ಓದ್ಕೊಂಡು. ಪಾವತಿ ಅಂತ ಬಂದರೆ ಫ್ರೆಂಡ್, ನೀವೇನಾದರೂ ದುಡ್ಡಿಸ್ಕೊಂಡು ನೀವು ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಬಹುದು ಫ್ರೆಂಡ್. ಮಾರ್ಪಾಡಿರುವ ಕಾಂಟ್ಯಾಕ್ಟ್, ನೈಜ ವ್ಯಕ್ತಿಯೊಬ್ಬರು ಹೇಳಿರುವ ಅಥವಾ ಮಾಡಿರುವ ಅಂದರೆ ನಿಮಗೆ ಹೌದು ಅಥವಾ ಇಲ್ಲ ಅಂತ ಕ್ಲಿಕ್ ಮಾಡಿ. ನೋಡಿ, ಕಮೆಂಟ್ ಏನಾದರೂ ನಿಮಗೆ ಆನ್ ಇರಬೇಕು ಆಫ್ ಇರಬೇಕು ಅಂದರೆ ಈ ಥರ. ಈಗ ಶಾರ್ಟ್ ವೀಡಿಯೋಸ್ದು ಆಯಿತು ಫ್ರೆಂಡ್, ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ತಿದೆಯಲ್ಲ ಶಾರ್ಟ್ ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೋಡ್ ಆಗಿಬಿಡುತ್ತೆ. ನಾನಿವಾಗ ಅಪ್ಲೋಡ್ ಮಾಡ್ತಾ ಇಲ್ಲ, ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಆಪ್ಷನ್ಸು ಬ್ಯಾಕ್ ಬಂದೆ. ಶಾರ್ಟ್ ವಿಡಿಯೋ ಲೆಂತ್ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ದೆ. ಈಗ ನೋಡಿ, ಲೈವ್ ಫ್ರಂಟ್ ಟು ಬ್ಯಾಕು ಆಪ್ಷನ್ಸ್ ಇದೆ ನೋಡಿ ಫ್ರೆಂಡ್. ಫ್ಲಿಪ್ ಅಂತ ಇದೆಯಲ್ಲ ಅದನ್ನು ಅಪ್ಲೋಡ್ ಮಾಡಿದ್ರೆ ಫ್ರಂಟ್ ಟು ಬ್ಲ್ಯಾಕು ಅಪ್ಲೋಡ್ ಆಗುತ್ತೆ. ಇದನ್ನು ನೀವೇನಾದರೂ ವಾಯ್ಸ್ ಮ್ಯೂಟ್ ಮಾಡಬೇಕು ಅಂದರೆ ಇಲ್ಲಿ ಪ್ರೆಸ್ ಮಾಡಿ ವಾಯ್ಸ್ ಮ್ಯೂಟ್ ಆಗುತ್ತೆ, ಆನ್ ಕೂಡ ಆಗುತ್ತೆ. ಮುಂದೆ ಅಂತ ಇದೆಯಲ್ಲ, ಇಲ್ಲೂ ಕೂಡ ಅಷ್ಟೇ ಫ್ರೆಂಡ್. ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಎಲ್ಲಾದರೂ ಅಪ್ಲೋಡ್ ಮಾಡಲಿ, ಯೂಟ್ಯೂಬಲ್ಲಿ ಮಕ್ಕಳಿಗಾಗಿ ರಚಿಸಿದರೆ ನೀವು ಮಕ್ಕಳಿಗಾಗಿ ಅಂತ ರಚಿಸಿ, ಇಲ್ಲ ಅಂದರೆ ಇಲ್ಲ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಓಕೆನಾ?
ಇಲ್ಲಿ ಲೈವ್ಗೆ ಹೋಗಿ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ ಲೈವ್. ಮತ್ತು ಪೋಸ್ಟು ನೀವೇನಾದರೂ ಪಿಕ್ಚರ್ಸ್ಗಳು, ನೀವೇನಾದರೂ ಫೋಟೋ ಮಾತ್ರ ಅಪ್ಲೋಡ್ ಮಾಡ್ತೀನಿ ಅನ್ನೋದಾದರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಗ್ಯಾಲರಿ ಆಪ್ಷನ್ಸ್ ಶೋ ಆಗಿಬಿಡುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಶೋ ಆಗುತ್ತೆ. ಕ್ಲಿಕ್ ಮಾಡಿ ಮುಂದೆ ಅಂತ ಇದೆಯಲ್ಲ ಅಲ್ಲಿಗೆ ಬಂದ್ಬಿಟ್ಟು ನೀವು ಸ್ಟಿಕ್ಕರ್ಸ್ಗಳೇನು ಪಠ್ಯ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನೀವೇನಾದರೂ ಇಲ್ಲಿ ಬರೆಯಬಹುದು ಫ್ರೆಂಡ್. ನಿಮಗೆ ಇಷ್ಟ ಆದ ಹೆಸರು ಅಥವಾ ಏನೇನಾದರೂ ಮುಗಿದಿದೆ ಅಂತ ಅಂದ್ರೆ ಸಾಕು, ಇಲ್ಲಿ ಬಂದ್ಬಿಡುತ್ತೆ, ಶೋ ಆಗಿಬಿಡುತ್ತೆ. ನೆಕ್ಸ್ಟ್ ಫಿಲ್ಟರ್ ಅಂತ ಇದೆಯಲ್ಲ, ನಿಮಗೆ ಕಲರ್ ಯಾವುದು ಬೇಕು ಆ ಆಪ್ಷನ್ಸು ನೋಡಿ. ಇದು ಕಲರ್ ಹೇಗೆ ಶೋ ಆಗ್ತಿದೆ, ಈ ಥರ ಫಿಲ್ಟರ್ ಕೂಡ ಮಾಡ್ಕೋಬೋದು. ಸ್ಟಿಕ್ಕರ್ಸ್ಗಳಿದ್ದಾವೆ ಫ್ರೆಂಡ್, ಎಮೋಜಿಯಸ್ ಸ್ಟಿಕ್ಕರ್ಸ್, ಇತ್ತೀಚಿನದು ಏನಾದರೂ ನೀವು ಸ್ಟಿಕ್ಕರ್ಸ್ಗಳನ್ನ ಅಪ್ಲೋಡ್ ಮಾಡ್ಕೋಬಹುದು ಈ ಥರ ಫ್ರೆಂಡ್. ನೋಡಿ ಹೇಗೆ ಬಂದುಬಿಡ್ತು ಸ್ಟಿಕ್ಕರ್ಸು, ಓಕೆನಾ. ನೆಕ್ಸ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಗುತ್ತೆ, ಇಲ್ಲಿ ನಿಮ್ಮ ಫೋಟೋ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಬೇಡ ನನಗೆ ಈ ಫೋಟೋ ಬೇಡ, ಮತ್ತೆ ಬೇರೆ ಫೋಟೋನ ಅಪ್ಲೋಡ್ ಮಾಡ್ತೀನಿ ಅಂದರೆ ಇಲ್ಲಿ ಚಿತ್ರಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಹಲವಾರು ಫೋಟೋಗಳನ್ನ ನೀವು ಅಪ್ಲೋಡ್ ಮಾಡಬಹುದು, ಓಕೆನಾ. ಇಷ್ಟೇ ಫ್ರೆಂಡ್, ಈ 5 ಆಪ್ಷನ್ಸು ನೀವು ಯೂಟ್ಯೂಬ್ನಲ್ಲಿ ಈ 5 ಆಪ್ಷನ್ಸ್ ಏನಿದೆ ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ನಮಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್. ಮುಂದಿನ ವಿಡಿಯೋ ಜೊತೆ ಮತ್ತೆ ನಿಮಗೆ ಭೇಟಿ ಆಗುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.